ನಮಸ್ತೆ ಸ್ನೇಹಿತರೆ. ಇವತ್ತು ನಾನು ಮೊದಲಿಗೆ ಮಾತಾಡೋಕೆ ಬಂದಿದ್ದೀನಿ. ಏನಪ್ಪ ಅಂದರೆ ನನಗೆ ಇವತ್ತು ತುಂಬಾ ಖುಷಿಯಾಗಿದೆ. ಯಾಕೆ ಅಂದರೆ 100 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರು. ನಾವು ಮಾಡೋ ಒಂದು ಒಳ್ಳೆ ಕೆಲಸಕ್ಕೆ ಈ ಥರ ಸಪೋರ್ಟ್ ಸಿಕ್ಕಿದಾಗ ಖಂಡಿತವಾಗ್ಲೂ ತುಂಬಾ ಖುಷಿಯಾಗುತ್ತೆ, ಸಂತೋಷ ಆಗುತ್ತೆ. ನನಗಂತೂ ನೆನ್ನೆ 100 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ ತಕ್ಷಣ ಎಷ್ಟು ಖುಷಿ ಆಯಿತು ಅಂದರೆ ಹಾಗೆ ಸಂತೋಷಕ್ಕೆ ಡ್ಯಾನ್ಸ್ ಮಾಡಿಬಿಡೋಣ ಅನ್ನೋಷ್ಟು ಖುಷಿ ಆಯಿತು. ಹಾಗೆ ನಮಗೆ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿದಂತಹ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ನನಗೆ ರೆಗ್ಯುಲರಾಗಿ ಕಮೆಂಟ್ ಮಾಡೋಂಥ ಪ್ರದೀಪ್ ಅವರು, ವಿನುತಾ ಅವರು, ವಿಜಯಲಕ್ಷ್ಮಿ ಅವರು, ರಾಮಚಂದ್ರ ಅವರು, ಹಾಗೆಯೇ ಹೊಸದಾಗಿ ಕಮೆಂಟ್ ಮಾಡಿದಂತಹ ರಾಧಾ ಮತ್ತು ತೇಜ ಅವರು, ಇವರೆಲ್ಲರಿಗೂ ಮನಸ್ಫೂರ್ತಿಯಾಗಿ ಧನ್ಯವಾದಗಳು. ತುಂಬಾ ಖುಷಿ ಆಗುತ್ತೆ ಇದನ್ನೆಲ್ಲ ನೋಡಿದಾಗ. ನಮಗೂ ಪ್ರೋತ್ಸಾಹ ಮಾಡೋರು ಇದ್ದಾರಲ್ಲಪ್ಪ, ಏನಾದರೂ ಒಂದು ಮಾಡೋಣ ಅಂತ ಹೊಸ ಪ್ರಯತ್ನ ಮಾಡಿದಾಗ ನಮಗೂ ಈ ಥರ ಸಪೋರ್ಟ್ ಮಾಡೋರು ಇದ್ದಾರಲ್ಲ ಅಂತ ತುಂಬ ಖುಷಿಯಾಗುತ್ತೆ. ಸಬ್ಸ್ಕ್ರೈಬ್ ಆಗಿರೋ ಪ್ರತಿಯೊಬ್ಬರಿಗೂ ಮನಸ್ಫೂರ್ತಿಯಾಗಿ ಧನ್ಯವಾದಗಳು. ಅದೇ ಥರ ಕಮೆಂಟ್ ಮಾಡಿದಂತಹ ಪ್ರತಿಯೊಬ್ಬರಿಗೂ ಮನಸ್ಫೂರ್ತಿಯಾಗಿ ಧನ್ಯವಾದಗಳು. ನಿಮಗೆ ಯಾರಿಗಾದರೂ ವಿಶ್ ಮಾಡಬೇಕು, ಹೇಳಬೇಕು ಅಂತ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹೇಳಿ, ನಾನು ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸ್ನೇಹಿತರೆ. ಅಪ್ಪ, ಇವತ್ತೇನಪ್ಪ ಇಷ್ಟೊತ್ತಿಗೆ ಬಂದ್ಬಿಟ್ಟಿದ್ಯಾ? ಒತ್ತಂತೆ ಬಂದಿದ್ಯಪ್ಪ, ಆದ್ರೂ ಪರವಾಗಿಲ್ಲ. ಸೋಮ್ಕೆ ಬಂದೆ ಕಣ್ಮಗ, ಇನ್ನೇನು ಟೈಮ್ ಆಗಿತ್ತಲ್ಲ, ಸೋಮ್ಕೆ ಬಂದೆ. ಎಲ್ಲಿ ನಿಮ್ಮವ್ವ ನಿಮ್ಮಕ್ಕ ಯಾರು ಕಾಣ್ತಾ ಇಲ್ಲ, ಎಲ್ಲೋದ್ರು? ಅವ್ವನುವೆ ನಿಂಗಕ್ಕನುವೆ ರೂಮಲ್ಲಿ ಅವ್ರೆ. ಶಾಂತಕ್ಕ ಹಿಂದ್ಗಡೆ ಇತ್ಲದ ಅವಳೆ. ಕರಿಯನೇನಪ್ಪ? ನಿಮ್ಮವ್ವನ್ ಕರಿಯವ ಇಲ್ಲಿ ಒಂಚೂರು ಮಾತಾಡ್ಬೇಕು, ಕರಿ ಇಲ್ಲಿ. ಸರಿ ಇರಪ್ಪ, ಕರಿತೀನಿ. ಅವ್ವ ಅವ್ವ, ಅಪ್ಪ ಕರಿತಾವನೆ ನೋಡು ನಿನ್ನ. ಅವ್ವ, ಏನಪ್ಪ ಇಷ್ಟಕ್ಕೆ ಬಂದ್ಬಿಟ್ಟಿದ್ಯಾ? ಪರವಾಗಿಲ್ಲಪ್ಪ. ಏನಿಲ್ಲ ಕಣವ, ಬಂದೆ ಹಂಗೆ, ಇನ್ನೇನು ಹೊಲ್ತಾಯಿಂದ ಒಂಚೂರು ಹೊತ್ನಂತೆ ಬಂದೆ ಆಟೆಯ. ಏನಿ ಕರೆದ್ರಂತಲ್ಲ? ಕರ್ದೆ ಹೊಸಿ ಮಾತಾಡೋಣ ಅಂತ. ಅವಳಲ್ಲಿ ನಿಂಗಮ್ಮ ಎತ್ತಾಗೋದ್ಲು. ಇದೇನಪ್ಪ ಇದು? ನಿಂಗಮ್ಮನ್ ಕೇಳ್ತಾವನೆ. ಏನ್ ಗ್ರಾಚಾರ ಕೆಟ್ಟಾಯ್ತೋ ಏನು, ಈ ಬೇವರ್ ಸಿಲವಡಿಯಿಂದ ಎಲ್ಲಿ ನಾ ಮದ ತಿಂದಂಗೆ ಆಯ್ತದೋ ಏನು. ಹೆಂಗಾರ ಆಗಲಿ ಈ ವಿಷಯ ಅವನಿಗೆ ಗೊತ್ತಾಗದೆ ಇರಂಗೆ ನೋಡ್ಕೋಬೇಕು ಕಣಪ್ಪ. ಇಲ್ಲ ಇಷ್ಟೊತ್ತಿಗೆ ಗೊತ್ತೇ ಆಗೈತೋ ಕಣೆ. ಏನು ಕೇಳ್ತಾವನು, ಗೊತ್ತಿಲ್ಲಂಗೆ ಕೇಳ್ತಾವನೆ. ಜೀವ ಹಂಗೆ ಒಡ್ಕತೈತೆ, ಯಾತೇನೆ ದಸಕ್ಕಂದಂಗೆ ಆಯ್ತೈತೆ. ಏನು ಮಾಡೋಣಪ್ಪ? ಲೈ ತಪ್ಪಮ್ಮ, ಕನ್ಸ್ ಕಾಣ್ತಿದೀಯ ಏನು? ನಾನೇನು ಕೇಳ್ದೆ, ನೀನೇನು ಆ ಕಡೆ ಗೋಡೆ ನೋಡ್ಕೊಂಡೇನೋ ಯೋಚನೆ ಮಾಡ್ತಾ ನಿಂತಿದೀಯಲ್ಲ, ಏನಾಯ್ತು? ಏನಿಲ್ಲ ಕಣಿ, ಅದೇ ಏನಿಲ್ಲ. ಅವಳಿಗೇನೋ ಒಂಚೂರು ತಲೆನೋವಂತೆ, ರೂಮಲ್ಲಿ ಮನ್ಗವಳೆ. ಅದನ್ನೇ ಕೇಳ್ತಾ ಇದ್ದೆ ಏನಾಯ್ತು ಅಂತ. ನೀವು ಬಂದ್ರಿ ಆಟೆಯ. ಯಾಕೆ ಬಂತಂತೆ ತಲೆನೋವು? ವಾಂತಿ ಮಾಡಿ ಮಾಡಿ ಬಂತು ತಲೆನೋವು. ಇದು ನಮ್ಮಪ್ಪ ಹಿಂಗೂ ಗೊತ್ತಾಗೈತೆ. ಇವತ್ತೇನೋ ಕಾದೈತೆ ನಿಂಗಕ್ಕಂಗ್ ಗ್ರಾಚಾರ. ಅಯ್ಯಪ್ಪ, ನಮ್ಮ ಅಪ್ಪಂಗೂ ಗೊತ್ತಾಗದ. ನಮ್ಗೆ ಇನ್ನು ಈಗ ಗೊತ್ತಾಯ್ತಪ್ಪ, ಪಾರಕ್ ಬಂದು ಇತ್ಲಲ್ಲಿ ಹೇಳೋದಾಗ. ಆಡ್ ಚಂದಿ ನಮ್ಮ ಅಪ್ಪಂಗೆ ಹೆಂಗ್ ಗೊತ್ತಾಯ್ತು? ಅಯ್ಯಪ್ಪ, ಇವ್ನಿಗೆ ಹೆಂಗ್ ಗೊತ್ತಾಯ್ತಪ್ಪ ಈ ವಿಷಯ? ಅಯ್ಯೋ, ಏನು ಶಾಂತ ಏನಾರ ಹೇಳಿದ್ಲ ಹೆಂಗೆ ನಮ್ಮ ಬರೋತ್ತಿಗೆ? ಅಯ್ಯೋ ದೇವ್ರೆ, ಇವತ್ತೇನೋ ಇವಳಿಂದಾಗ ನಾನು ಮದ ತಿನ್ನೋದೈತೋ ಹೆಂಗಪ್ಪ? ನಿಮ್ಗೆಲ್ಲ ಏನು ದೇವ್ ಮೆಟ್ಕೊಂಡಾಯ್ತಾ? ಎಲ್ಲರೂ ಬಾಯ್ ಬಿಟ್ಕೊಂಡು ಹಂಗೆ ನೋಡ್ತಾ ಇದ್ದೀರಲ್ಲ. ನಾನೇನು ಕೇಳ್ದೆ, ನೀವೇನು ಮಾಡ್ತಾ ಇದ್ದೀರಾ? ಏನಿಲ್ಲ ಕಣಿ, ಅದೇನೋ ನೀವು ಕೇಳಿದ್ರಲ್ಲ, ಇದೇನಪ್ಪ ಹೊಸ ವಿಷಯ ಅಂತ ಹಂಗೆ ನಿಂತ್ಕೊಂಡ್ವಿ ಆಟೆಯ. ಏನೋ ಮಾತು ಬಾರಿ ತೊದಲ್ತಾವೆ. ಏನು ವಿಷಯ? ಯಾಕೆ ವಾಂತಿ ಮಾಡ್ಕೊಂಡಿದ್ದು? ಏನಾಯ್ತಂತೆ? ಏನಿಲ್ವಂತಾರೆ, ಒಂಚೂರು ಕಾಪಿ ಗಿಪಿ ಎಲ್ಲ ಜಾಸ್ತಿ ಕುಡ್ದವಳೆ, ಅದು ಪಿತ್ತ ಆದಂಗಾಗಿ ವಾಂತಿ ಮಾಡ್ಕೊಂಡ್ಲಂತೆ ಆಟೆಯ. ಇನ್ನೇನಿಲ್ಲ. ಅದೇನು ದೊಡ್ಡ ವಿಷಯ ಅನ್ನಂಗೆ ನೀವು ಕೇಳ್ಕೊ ಬಂದಿದ್ದೀರಿ? ಹೌದೇ? ಮತ್ತೇನೋ ಇವತ್ತು ಬೆಳಗ್ಗೆನೆ ಅಲ್ಲಿ ಇದ್ರತ ಆಲದ ಮರದ ಕೆಳಗೆ ಅಳ್ತಾ ಕೂತಿದ್ಲಂತೆ. ಅವಳ ಫ್ರೆಂಡ್ ಸಮಾಧಾನ ಮಾಡಿ ಕಳ್ಸಿದ್ಲಂತೆ ಅಂತಳೆ. ಯಾಕೆ ಅಳ್ತಾ ಕೂತಿದ್ಲು? ಸರಿಯಾಗಿ ಸಿಗಾಕೊಂಡವಳೆ ಅಕ್ಕ. ಅದೇ ಮನುಷ್ಯರಿಗೆ ಮೋಸ ಮಾಡಿದ್ರು ದೇವ್ರಿಗೆ ಮೋಸ ಮಾಡೋಕ್ಕಾಯ್ತದ? ಏಟ್ ಹೇಳಿದ್ರು ಕೇಳ್ತಿರ್ಲಿಲ್ಲ ನೋಡು. ಏನು ಹೇಳನಪ್ಪ? ಅಯ್ಯೋ, ಈ ನನ್ನ ಮಗನಿಗೆ ಯಾರು ಇದೆಲ್ಲನೂ ಹೇಳಿದ್ರು ಹೋಗತ್ತಾಗಿ. ಈ ಊರು ಆದ್ರಿಗಿತ್ತಿರವ್ರೆ, ಇವ್ರ ಮನೆ ಹಾಳಾಗಿ ಹೋಗ. ಅವ್ರ ಮನೆ ಬದುಕೊಂಡ್ಬಿಟ್ಟು ಕಂಡವ್ರ ಮನೆದಕ್ಕೆ ಬಾಯಿ ಬಿಟ್ಕೊಂಡು ಕುತ್ಕೇನು ಒಳಿಗೆ ಹಾಕೊಂಡು ನೋಡ್ತಾ ಇರ್ತಾರೆ, ಏನಾರ ಐತಾ ಇಲ್ವಾ ಹೇಳಕ್ಕೆ ಅಂತ. ಬೇವರ್ಸಿಲ್ಲ ಹೊಡೀರು. ಇದ್ಯಾವ್ದಪ್ಪ ಹೊಸ ವಿಷಯ? ನನಗೆ ಗೊತ್ತಿರಲಿಲ್ಲ. ಅಯ್ಯೋ, ಏನು ಮಾಡ್ಕೊಂಡ್ಲೋ ಏನು ಕತೆನೋ, ಕೇಳಿದ್ರು ಸರಿಯಾಗಿ ಹೇಳಕ್ಕಿಲ್ಲ. ಈ ಅವನು ಅಂತೊಳೆಯ ಏನಾರ ಮಾಡ್ಕೊಳ್ಳಿ, ಮಾತಾಡೋದು ಬೇಡ, ನಮ್ಗೆ ಯಾಕೆ ಬೇಕು? ಏಟೆ ಆದ್ರೂ ಕೊಟ್ಟೆನು ಕೂಲಕ್ಕೆ ಹೊರ್ಗೆ ಅಂತಾರೆ. ನಾವೇನು ಮಾಡಿ ತುಪ್ಪ ಸುರಿಸಿ ತವ್ರ ಮನೆಗೆ ಹಾಲು ಜೇನು ತಗೊಬಂದು ಸುರಿದ್ರೂ ಕೊನೆಗೆ ಅವ್ರು ಹೇಳೋದು ಅದೇ ಮಾತು. ಯಾಕೆ ಬೇಕು? ಸುಮ್ಮನೆ ನಿಂತ್ಕೊಳ್ಳೋಣ. ಏನು ನೀನೇ ಹೇಳ್ತೀಯೋ ಇಲ್ಲ ಏನದು ಬಾಂಡು ಬಜಂತ್ರಿ ಕರ್ಸ್ಬೇಕು ಹೇಳಕ್ಕೆ? ಕಾಳು ಬಿದ್ದೋಗ ಕೇಳೇಟ ತಾಗದ ಗಾರ ಪಡ್ದೊಳಂಗೆ ನಿಂತವಳೆ. ಏನು ಬೊಗ್ಲಾಡೆ? ಅದು ಅದು ಬೆಳಗ್ಗೆನೆಯ ಚೋಂಪ್ ತಕೊಂಡು ಹೊಲ್ತಕ್ಕೆ ಹೋಗವಳೆ. ಇನ್ನೇನು ಬೆಳಗ್ಗೆ ಹೊತ್ತಿನ ಯಾಕೆ ಹೋಯ್ತಾರೆ? ಹೋಗಿ ಬರೋವಾಗ ಅವ್ಳ ಫ್ರೆಂಡ್ ಕುಟೆ ಅಲ್ಲೆಯ ಆಲದ ಮರದ ಕೆಳಕಲ್ಲವೇ ನೋಡಿ ಎಡವಿ ಬಿದ್ದುಬಿಟ್ಲಂತೆ. ಅದಕ್ಕೆ ಹಂಗೆ ಅಳ್ತಾ ಕೂತಿದ್ಲಂತೆ ಆಟಯ್ಯ.
ಅಯ್ಯೋ ಅದನ್ನೇ ಬಂದು ಹೇಳ್ತಾ ಇದ್ಲು, ಅವ ಹಿಂಗಾಯ್ತು ಕಣೆ, ಯಾಕೋ ನನ್ನ ಟೈಮೇ ಸರಿಗಿಲ್ಲ ಅಂತವ, ಅದಕ್ಕೆ ಏನು ಹಾಕಲ್ಲ, ನೀನು ನೋಡ್ಕೊ ಬರಬಾರ್ದಾ, ಹಂಗೆಲ್ಲ ಹೆಣ್ಮಕ್ಳು ಹೊಲ್ತಾ ಪಲ್ತಾ ಬೀಳಬಾರ್ದು ಅಂತ ಹೇಳ್ಬಿಟ್ಟು ನಾನು ಬಂದೆ ಕಣಿ. ಆ ಆಟ ಹಿಂದೇನಿಲ್ಲ, ಅದ್ರಾಗೇನೈತೆ? ಏನೋ ಬಾರಿ ತೊದ್ಲಿಸ್ತಿದ್ಯವ, ನನಗೆ ನಿನ್ನ ಮಾತು ಮೇಲೆ ನಂಬಿಕೆನೇ ಬರ್ತಾ ಇಲ್ಲ. ಅಲ್ಲ ಅದಿರ್ಲಿ, ನಿಮ್ಗೆ ಯಾವ ಲೋಪರ್ಲೋಡಿ ಈಡ್ ಜಲ್ದಿ ವಿಷಯ ಹೇಳಿತ್ತು? ಅಯ್ಯೋ ಕಂಡೋರ್ ಮನೆ ವಿಷಯ ಅಂದ್ರೆ ಬಾಯಿ ತಕೊಂಡ್ ಕೂತಿರ್ತಾರೆ. ಅದು ಯಾವಳಾರಾಗ್ಲಿ ಯಾರು ಹೇಳ್ಕೊಬರ್ತಾರೋ ಊರು ತುಂಬ ಸುದ್ದಿ ಸಾರ ಹೇಳೋದು, ನಿನ್ನ ಮಗಳು ಮಾಡಿರೋದನ್ನೇ ಅವ್ರು ಹೇಳೋರು, ಮಾಡದೇ ಇರೋದೇನು ಹೇಳಿಲ್ವಲ್ಲ, ಯಾಕೆ ಮಾಡಿದ್ಲು ಅನ್ನೋದು ಆಟೆ ಬೇಕಾಗಿರೋದು. ನೋಡು ತಪ್ಪನಮ್ಮ, ನನಗೆ ಈಗಲೂ ನಿನ್ನ ಮಾತಿನ ಮ್ಯಾಕೆ ನಂಬಿಕೆ ಇಲ್ಲ, ಆದರೂ ನನ್ನ ಮಗಳು ನಾನೇ ಅನುಮಾನ ಪಡಬಾರ್ದು ಅನ್ನೋಕ್ಕೋಸ್ಕರ ನಾನು ಸುಮ್ಮನಾಯ್ತಾ ಇದ್ದೀನಿ. ಈಗಲೂ ನನ್ನ ಮನಸ್ಸು ಒಪ್ಕೋತಾ ಇಲ್ಲ ನೀನು ಹೇಳೋ ಉತ್ತರ ಸರಿ ಅಂತವ. ಏನು ಮಾಡೋಣ, ಬೇರೆ ವಿಧಿ ಇಲ್ಲ, ಏನು ಹೇಳಿದ್ರು ಹ್ಞೂ ಅನ್ಕೊಳ್ಳೇಬೇಕಲ್ಲ. ಏನಾರ ಹೆಚ್ಚು ಕಮ್ಮಿ ಆಯ್ತಂತೆ ಮಚ್ಚ ತಗೊಂಡು ಇಬ್ರದ್ದು ತಲೆ ಕತ್ತರಿಸೋದಯ್ಯ, ಹಿಂದೆ ಮುಂದೆ ನೋಡೋಕ್ಕಲ್ಲ. ಮರ್ಯಾದೆಗಿಂತ ಇನ್ಯಾವುದು ಹೆಚ್ಚಲ್ಲ, ನನಗೆ ಹೇಳ್ತಾ ಇದ್ದೀನಿ ಕೇಳು. ಶಾಂತ, ನಿನ್ಗೇನಾರ ಗೊತ್ತವ ಯಾಕೆ ಅಂತ ಅಂದ್ಬಿಟ್ಟು ನೋಡ್ದ ನೀನು? ಅಯ್ಯಪ್ಪ ನನಗೆ ಯಾಕೆ ಬೇಕವ, ಆಮೇಲೆ ಒಬ್ಬನ ತಲೆ ಜಾಡಿಸ್ಕೋಬೇಕು, ಇಲ್ಲಿ ಮನೇಲಿ ಎಲ್ಲಾರ ತಲೆ ನಾನೇ ಹೋಗಿಸ್ಕೋಬೇಕು, ಆ ಮನೆ ಬರ ಏನು? ಇಲ್ಲ ಕಣಪ್ಪ, ನನಗೆ ಈಗ ನೀನು ಹೇಳ್ದಾಗಲೇ ಗೊತ್ತಾಯ್ತಾ ಇರೋದು, ನನಗೇನು ಗೊತ್ತಾಯ್ತಪ್ಪ? ನನಗೆ ಗೊತ್ತಿಲ್ಲವ, ಏನು ವಿಷಯನೋ ಏನೋ ಕೇಳ್ಬೇಕು ಈಗ. ಹ್ಞೂ ಸರಿ, ನೋಡವ, ಏನಾರ ವಿಷಯ ಗೊತ್ತಾದ್ರೆ ನನಗೆ ಹೇಳು. ಊರಲ್ಲಿ ಮರ್ಯಾದೆ ಕಳ್ಕೊಂಡ್ಮೇಲೆ ಅದೇನೋ ಹೇಳ್ತಾರಲ್ಲ, ಅಡಿಕೆಗೆ ಹೋದ್ಮಾನ ಆನೆ ಕೊಟ್ಟರು ಬರೋಕ್ಕಿಲ್ಲ ಅಂತ. ಈ ಲೌಡಿ ನಂಬ್ಕೊಂಡು ನನಗೇನೋ ಈಗಲ್ಲ ಸುಮಾರು ದಿವಸದಿಂದ ಇವಳ ಮ್ಯಾಲೆ ನಂಬಿಕೆ ಅನ್ನೋದೇ ಇಲ್ಲ. ಏನು ಮಾಡೋಣ, ಅವಳ ನಿಮ್ಮವ್ವ ಬೇವರ್ಸಿ ಲೌಡಿ, ಇವಳ ಇದಕ್ಕೆ ಸುಮ್ಮನೆ ಆಯ್ತೀನಿ ಅಷ್ಟೇ. ನನಗೇನು ಅವಳ ಮೇಲೆ ಭಾರಿ ನಂಬಿಕೆ ಅದೇ ಅನ್ಕೋಬೇಡ. ಅವಳು ಹುಟ್ಟು ನೋಡಿದ್ರು ನನಗೆ ಆಟೆ ಮೈಯೆಲ್ಲ ಉರಿತದ ಹಂಗೆಯ, ಅವಳು ಆಡೋದು ನೋಡಿದ್ರೆ ಬೀದಿ ಸುತ್ಕೊಂಡು. ಇನ್ನೇನು ಮಾಡೋಣ, ಸುಮ್ಮನಾಗಿದ್ದೀನಿ. ಏನಾರ ಇವ್ರೇನಾದ್ರೂ ರಂಗಿನಾಟ ಆಡಿದ್ದು ಗೊತ್ತಾಗಬೇಕು ನನಗೆ. ಅವತ್ತು ಉಳಿಗಾಲ ಇಲ್ಲ ಅಂತ ತಿಳ್ಕೊಬಿಡ್ಲಿ ಇವ್ರಿಬ್ರು. ಅವ್ವ ಮಗಳಿಗೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಅಯ್ಯಪ್ಪ ಇವನೇನಪ್ಪ ಹಿಂಗೆ ಎದುರಿಸ್ತಾನೆ, ಇವ್ನು ಹೇಳೋದು ನೋಡಿದ್ರೆ ಅವಳಿಗಿಂತ ಫಸ್ಟ್ ನಾನೇ ಯಾವ್ದಾರ ಕೆರೆನ ಬಾವಿನ ನೋಡ್ಕೊಬಿಡೋಣ ಅನಿಸ್ತದೆ. ಅಯ್ಯೋ ದೇವರೇ, ಜೀವನದಲ್ಲಿ ಸುಖ ಅಂತ ಕೊಡಲಿಲ್ಲ, ಈ ಬಡತನದಲ್ಲೇ ಬೆಳೆದಿದ್ದಾಯ್ತು. ಈ ಹಂಗೋ ಈಗ ಒಂಚೂರು ನೆಮ್ಮದಿಯಾಗಿದ್ದೀವಿ ಅನ್ನೋ ಹೊತ್ತಿಗೆ ಇಂಥತ್ತಂತ ತಲೆ ಕಟ್ಟಿದ್ಲಲ್ಲಪ್ಪ ದೇವರೇ. ಬೇಡ ಕಣಪ್ಪ, ಇಂಥ ಮಕ್ಕಳು ಮಾತ್ರ ಕೊಡಬೇಡ ನನ್ನಪ್ಪನೇ. ನೀನು ಅಂಥದ್ದೇನಿರೋದಿಲ್ಲಕ್ಕಂತ ಹೋಗಪ್ಪ, ನೀನು ಯಾಕೆ ಅಷ್ಟೊಂದು ತಲೆ ಕೆಡ್ಸ್ಕೊತಿ, ಹೋಗು. ಸರಿ ಕಣ, ನಾನೊಂಚೂರು ದನಗಳನ್ನೆಲ್ಲ ಕೊಟ್ಕಿ ಕಟ್ಟಾಕ್ ಬರ್ತೀನಿ. ನಾನು ಅಲ್ಲೇ ಇಲ್ಲಿ ಸೈಡಿಗೆ ಊಟ ಒಯ್ದುಬಿಟ್ಟು ಬಂದೆ ಕೇಳೋಣ ಅಂತವ. ತಲೆ ಮದ್ರು ಬಂದಂಗೆ ಆಗೋಯ್ತು ನನಗೆ. ವಿಷಯ ಗೊತ್ತಾದ ಅಟ್ಕೆ ಇದೇನಪ್ಪ ಅಂತವ. ಏನೋ ನಿಮ್ಮ ಮಗು ಆರಾಮಾಗಿ ಇರೋದು ನೋಡಿ ಸುಮ್ಮನೆ ಹೋಯ್ತಾ ಇದ್ದೀನಿ ಆಟೆಯ ನಾನು. ಶಾಂತ, ನೀನು ಹೇಳ್ದ ಈ ವಿಷಯವ? ಯಾರು ಹೇಳಿದ್ದು ನಿಮ್ಮ ಅಪ್ಪಂತವ? ಅವ ಅಕ್ಕ ಇಲ್ಲಿ ಇರಲೇ ಇಲ್ಲ, ಅಕ್ಕ ಆಗ್ತಾನೆ ನೀನು ಬರೋವಾಗ ಬಂದಿದ್ದು. ಅಪ್ಪ ಬಂದಾಗ ಇದ್ದಿದ್ದು ನಾನು ಒಬ್ಳಯ್ಯ, ಯಾರು ಹೇಳಿಲ್ಲ. ಅಪ್ಪಂಗೆಲ್ಲ ಹೊರ್ಗಡೆ ಗೊತ್ತಾಗಿರೋದು, ನಮಗೂ ಹೊರ್ಗಡೆಯಿಂದನೇ ಮಾತಾಡೋದು ಗೊತ್ತಾಗಿದ್ದಕ್ಕಂತ ಹಾಕು. ಏನು ಹೊಸ ವಿಷಯ ಏನಲ್ಲ ಇದು. ಹೊರ್ಗಡೆ ಮಾತಾಡ್ತಾ ಇದ್ರು ಗೊತ್ತಾಯ್ತು. ಏನು ಹೇಳ್ತಾ ಇದೀನಿ, ಏನ್ ವಿಷಯ? ನೋಡವ, ಇದ್ರಾಗೆ ಹೊಸ ವಿಷಯ ಏನೂ ಇಲ್ಲ. ಅವಳು ವಾಂತಿ ಮಾಡ್ಕೊಂಡಿದ್ದು, ಅಲ್ಲಿ ಕುತ್ಕೊಂಡು ಅಳ್ತಾ ಇದ್ದಿದ್ದು ಏನು ಹೊಸ ವಿಷಯ ಏನಲ್ಲ. ಅವಳು ವಾಂತಿ ಮಾಡ್ಕೊಂಡಿರೋದು ಆಲೆ ಊರು ತುಂಬ ಮಾತಾಡ್ತಾವ್ರೆ. ಅಲ್ಲೇ ಊರು ತುಂಬ ವಿಷಯ ಹರಡದೆ, ಯಾರು ಹೇಳಿದ್ರು ಯಾರು ಬಿಟ್ರೋ ಗೊತ್ತಿಲ್ಲ. ಈಗ ಒಳ್ಳೆ ವಿಷಯ ಬೇಗ ಹರಡಕ್ಕಿಲ್ಲ, ಇಂಥವೇ ಹರಡೋದು. ಏನೋ ನಮಗೂ ಯಾರೋ ಹೊರ್ಗಡೆಯವ್ರು ಬಂದು ಹೇಳ್ದಾಗೆ ಗೊತ್ತಾಗಿದ್ದು ಏನಾಯ್ತು ಎತ್ತ ಅಂತ. ಏನೋ ನಮಗಂತೂ ಏನು ಗೊತ್ತಿಲ್ಲ. ನಾನಪ್ಪ ಹಿಂಗೆ ಹೇಳೂ ಇಲ್ಲ, ಏನೂ ಇಲ್ಲ. ಆದ್ರೂ ತಲೆ ಮೇಲೆ ಕೂಸ್ಕೊಂಡು ಮೆರೆಸ್ಬಿಟ್ಟಲ್ಲವ. ಈಗ ಸರಿಯಾಗಿ ಹರಿದ್ಲು ಬಾ ಮೆಣಸಿನ್ಕಾಯಿ ಖಾರವ. ಆಟೆ ಅಲ್ಲ, ಇವಳು ಜಾಲ್ದೊಲತ್ತವ. ಅವ್ನು ಯಾವನ್ನೋ ದಿನವ ಹೋಗಿ ಹೋಗಿ ನೋಡ್ಕೊ ಬರೋಳಂತೆ ಮಾತಾಡಿಸ್ಕೊಂಡು. ಅದು ಆಗ್ಲೇ ಮಾತಾಡ್ತಾವ್ರೆ. ಏನು ಹೊಸ ವಿಷಯ ಏನಲ್ಲ. ಏನು ಮಾಡ್ತೀಯ ನೋಡು, ನಾವು ಹೇಳಿದ್ರೆ ನಮ್ಮನೆ ಒಳ್ಳೆ ಮಲ್ತಾಯಿರ್ ಮಕ್ಳು ಮಾಡ್ತಾರಲ್ಲ, ಹಂಗೆ ಅವಳು ಒಬ್ಳನ್ನ ವಹಿಸ್ಕೊಂಡು ನನ್ನ ಗೌರಮ್ಮನೂ ದೂರ ಮಾಡಿದೆ. ಈಗ ಏನು ಮಾಡ್ತೀನಿ ನೋಡು, ಅಪ್ಪಂಗೆ ವಿಷಯ ಗೊತ್ತಿಲ್ಲ, ನಾನಂತೂ ಹೇಳಿಲ್ಲ. ಇದೇನೋ ಹೇಳ್ತಾರಲ್ಲ ಹಂಗೆ ನೀಟ್ ಗೊತ್ತಾಗಿದೆ, ಆಟ ಗೊತ್ತಾಗಕ್ಕಿಲ್ವೇ? ಪೂರ ವಿಷಯ ಗೊತ್ತಾದಾಗ ಅವಳ ಬದಲಿಗೆ ಅನ್ಯಾಯವಾಗಿ ನೀನು ಒದೆ ತಿಂತೀಯ. ನನಗೆ ಅದೊಂದೇ ಚಿಂತೆ ಕಣಮ್ಮ. ಏನು ಮಾಡ್ದಾನೆ ನೀನು ಒದೆ ತಿಂತೀಯಲ್ಲ ಅನ್ನೋದೇ ನನಗೆ ಚಿಂತೆ. ಏನಮ್ಮ ನೋಡು, ಏನು ಮಾಡ್ಕೊತೀರ? ನಾ ಹೇಳಿದ್ರೆ ನಮಗೆ ಬಾಯಿಗೆ ಬಂದಂಗೆ ಅಂತೀಯ, ಮನ್ಸಿಗೆ ನೋವಾಗಂಗೆ ಮಾತಾಡ್ತೀಯ. ಏನು ಮಾಡೋಣ, ಏನಾರ ಹೇಳೋಣ ಅಂದ್ರೂ ನಿನ್ನಂಗನಾಗೆ ಇದ್ದೀವಿ ಅನ್ನೋದೊಂದು ಬಾಯಿಗೆ ಬಂದಂಗೆ ಮಾತಾಡ್ತೀಯ. ಅಂದಿದ್ದ ಮಾತ ನಮಗೂ ತಡ್ಕೊಳಕ್ ಹಾಕಲ್ಲ. ಸುಮ್ಮನೆ ಯಾಕೆ ನಮ್ಮ ಮನ್ಸಿಗೆ ನಾವೇ ನೋವು ಮಾಡ್ಕೊಳ್ಳೋದು? ಏನಾರ ಮಾಡ್ಕೋ, ನನಗೇನವ ನಿನ್ನ ಹಣೆ ಬರ, ನಿನ್ನ ಮಗಳ ಹಣೆ ಬರ. ಅಲ್ಲ ಕನ್ನಡಿ, ನೀನು ಒಡ ಹುಟ್ಟಿದ ಅಕ್ಕಾಗಿ ಹಿಂಗೆಲ್ಲ ಮಾತಾಡೋದು ಸರಿನೇ? ಏನು ಒಂದು ಮನೆ ಅಂದ್ಮೇಲೆ ಒಂದು ಮಾತು ಬರ್ತವೆ ಹೋಯ್ತವೆ, ಅದಕ್ಕೆ ಹಿಂಗೆಲ್ಲ ಅನ್ನೋದೇ? ಅವಳು ನಿನ್ನ ತಂಗಿ ಅಲ್ವೇ? ನೋಡವ, ನಾನು ಈಗಲೂ ಅವಳಿಗೇನು ಅಂದಿಲ್ಲ. ನನಗೇನು ಅನ್ನಿಸ್ತು, ನನ್ನ ಮನಸ್ಸಿಗೆ ಏಟ್ ನೋವಾಗದೆ ಅನ್ನೋದು ಹೇಳ್ದೆ. ಆದರೆ ನಿನಗೆ ನನ್ನ ಮನಸ್ಸಿಗೆ ಏಟ್ ನೋವಾಗದೆ ಅನ್ನೋದನ್ನು ಬಿಟ್ಟು
ಅವಳಿಗೆ ನಾನೇನೋ ಅಂದೆ ಅನ್ನೋದು ಮಾತ್ರ ತಾಕೈತೆ. ಏನು ಮಾಡೋಕ್ಕಾಗಲ್ಲ ಕಣವ, ನಾವೇನು ಮಾತಾಡಿದ್ರು ತಪ್ಪಯ್ಯ. ನೋಡಿ ಏನು ಮಾಡ್ತೀಯ. ಅವ್ವ ಅವತ್ತು ಎಲೆಯ 3 ದಿನದ ಮುಂಚೆ ನನ್ನ ಮುಂದೆನೋ ಚೆನ್ನಾಗಿ ಮಾತಾಡ್ತಾ ಇದ್ರು ಎಲ್ಲರೂ. ನಾನೇ ನಿಂಗೆ ಬಂದು ಹೇಳಿಲ್ಲ, ಯಾಕೆಂದ್ರೆ ಹೇಳಿದ್ರು ನೀನೇನು ನಮ್ಮ ಮಾತು ನಂಬಕ್ಕಿಲ್ಲ, ನಮಗೆ ಬೈತಾ ಇದ್ದೆ. ಇನ್ನಲ್ಲಿ ಹೇಳೋದು ಏನೈತೆ ಅಂತವ ನಾನೇ ಹೇಳಿಲ್ಲ ಬಂದು. ಇದೇನು ಹೊಸ ಸುದ್ದಿ ಅಲ್ಲಕಂತಕೋ, ಇಡೀ ಊರಿಗೆ ಗೊತ್ತಾಗೈತೆ. ಏನು ಮಾಡ್ತೀಯ ನೋಡು. ಹೌದಾ, ಹಂಗೆ ಮಾತಾಡ್ತಿದ್ರೆ ಈ ಊರ್ ಲೌಡಿಯರ್ಗೆ ಏನು ಕೆಲಸ ಇಲ್ಲ. ಬಂದು ಭಂಗ ಮುಗಿಸ್ಕೊಂಡು ಹೋಗೋಣ ಅನ್ನೋದ್ಬಿಟ್ಟು ಊರದ್ದೆಲ್ಲನೂ ಎತ್ಕೊಂಡು ಕುತ್ಕೋತಾರೆ ಅಲ್ಕ ಲೌಡಿಯರ್. ಹೋಗಿ ಏನಿಲ್ಲಕಂತೆ, ನೀವಿಬ್ರು ಇದೇ ಸಿಕ್ಕಿದ್ದೆ ಇದು ಅಂತ ಅಂದ್ಬಿಟ್ಟು ಇಲ್ದಿದ್ದೆಲ್ಲನೂ ಹೇಳಕ್ ಬರಬೇಡಿ. ಹೋಗಿ ಕೆಲಸ ಮಾಡ್ಕೋಗಿ. ನೀನೇನು ಜನ್ಮಕ್ಕೆ ಬುದ್ಧಿ ಕಲಿಯಕಲಕ್ಕಂದು ಬರವ, ಸರಿಯಾಗಿ ಎಳದ್ ನಿಲ್ಲಿಸ್ತಾಳೆ ಬೀದಿಗೆ ಹಾಕಲ್ಲಿ ಬಂತೆ. ನಾವೇನು ಮಾಡೋಣ ಅಕ್ಕ, ನಡಿ ಅಕ್ಕ, ಹೋಗಿ ಒಂಚೂರು ಕೆಲಸ ಐತೆ ಮಾಡ್ಕೊಳ್ಳೋಣ. ಅಲ್ಲಿ ಹಿಂದ್ಗಡೆಯ ಬಟ್ಟೆ ಒಗಿಬೇಕು, ಇನ್ನು ಚಾನಲ್ ತಕ್ಕೆಲ್ಲ ಹೋಗ್ಲಿ. ಒಂಚೂರು ನೀರು ಸೇದಿ ಇಟ್ಕೊಂಡಿದ್ದೀನಿ ಹಿಂದ್ಗಡೆನೆಯ, ಅಲ್ಲೇ ಕುಕ್ ಹಾಕ್ತೀನಿ. ಒಂಚೂರು ಒಣಗಾ ಕೊಡೆ ಅಕ್ಕ. ಜಾಸ್ತಿ ಒಣಗಾ ಕೊಡ್ತೀನಿ ಬಾ ಹೋಗೋಣ. ಅಯ್ಯೋ ಇವ್ರು ಹೇಳೋದುವೆ ದಿಟ್ಟನೇ, ಏನು ಮಾಡೋಣ. ಹಿಂಗೆ ಮಾತಾಡಲಿಲ್ಲ ಅಂದರೆ ಇವರಿಗೆ ಸಲಿಗೆ ಕೊಟ್ಟಂಗೆ ಆಗೋಯ್ತದೆ, ಬಿಟ್ಟು ಕೊಟ್ಟಂಗೆ. ಇದೇ ಸಿಕ್ಕಿದ್ದೆಯಾ ಅಂತವ ಇವ್ರುವೆ ಎಲ್ಲಾರ ಮುಂದೆ ಅಂತಾರೆ. ಅವ್ರ ಅಪ್ಪನ ಮುಂದೆ ಅಂದರೆ ನಾನು ಇನ್ನೇನು ವಿಸಾಕ್ ತಗೋಬೇಕಾಯ್ತದ ಆಟಯ್ಯ. ಮಾಡ್ಕೊಳ್ಳಲ್ಲ ಅವಡಿ ಮಾಡ್ಕೊಂಡ್ಲು, ಅದನ್ನು ಹೇಳ್ತಾರಲ್ಲ, ನನ್ನ ತಲೆ ಕೊಡ್ಬೇಕಾಗದೀಗ. ಏಟು ಹುಷಾರಾಗಿದ್ರಿಂದ ಈಚೆಗೆ ಬತ್ತೀನೋ ಆಟು ಒಳ್ಳೇದಯ್ಯ. ಮೊದಲು ಹೋಗಿ ಆ ಹುಡುಗನ ಮನೆ ತಕ್ಕ ಹೋಗಿ ಮಾತಾಡ್ಕೊಂಬರ್ಬೇಕು. ಅವ್ನ ಕೈ ಕಾಲರ ಹಿಡಿದು ಒಪ್ಸಿ ತಳ್ಬೇಕು, ಅವ್ನ ಮದುವೆ ಮಾಡಿ ಕಳಿಸ್ಬೇಕಾತಾಗಿ. ಆಗ ಹೆಂಗೋ ಅವ್ರ ಅಪ್ಪನ ಬಾಯಿನಾರ ಮುಚ್ಚಿಸ್ಬೋದು. ಒತ್ತಿ ಶಾಂತನ್ನೇ ಬೇಡ್ಕಂದ್ರೆ ಅವಳೇ ಸುಮ್ಮನಿರಿಸ್ತಾಳೆ ಅವ್ರ ಅಪ್ಪನ. ಸದ್ಯಕ್ಕೆ ಹುಡುಗ ಸಿಕ್ಕಿದ್ರೆ ಸಾಕಾಗೈತೆ. ಅವ್ನು ಯಾರು ಅಂತ, ಯಾರೋ ಏನೋ ಹೋಗಿ ನೋಡ್ಬೇಕು ಇವತ್ತು. ಅವ್ವ ಇದ ಅವನ ಮನೆ. ಅಯ್ಯೋ ನಿನಗೇನು ಬಂದಿತ್ತಾಣೆ, ನಿನ್ನ ರಾವ್ ಬಂದ್ರೆ ಅಪ್ಪ ಅಂತ ಕೆಡಿಕೊಂಡು ಹೋಗ. ಲೋಪರ್ ನೋಡಿ ಎಂಥ ಸಣ್ಣದಾಗಿ ಬೆಳೆಸಿದ್ದೆ. ಹೋಗಿ ಹೋಗಿ ಈ ಮನೆ ಹುಡ್ಗಂಗೆ ಬಿದ್ದೋಗಿದೆಯಲ್ಲ, ಹಾಳಾಗೋಗ್ಲಿ ಪಿರುತಿ ಗಿರುತಿ ಅಂತ ಹೆಂಗಾರ ಸಾಯ್ಲಿ ಅತ್ತಾಗಿ ಅಂದರೆ ಬೊಸ್ರಿ ಬೇರೆ ಆಗಿ ಬಂದು ನಿಂತಿದೆಯಲ್ಲ. ಈಗ ಏನು ಮಾಡೋಕ್ಕಾಗಲ್ಲ, ಇಲ್ಲೇ ಬಿದ್ದು ಅವನ ಜೊತೆ ಬೀದಿಲಾರ ಬಿಕ್ಕೋ, ಇಲ್ಲ ಒಳಗಾರಾಗಿರಿ, ಇಲ್ಲ ಸೂರು ಬಿದ್ದೋಗಿ ಅಲ್ಲೇ ನೆಗೆದು ಬಿದ್ದೋಯ್ತೀರ, ನೆಗೆದು ಬಿದ್ದೋಗಿ ಏನಾರ ಮಾಡ್ಕೊಳ್ಳಿ. ಕೊಟ್ಟದಾಗ ಮದುವೆ ಮಾಡ್ಬಿಡ್ತೀನಿ. ತಲೆ ತೊಳ್ಕೊಂಡ್ರೆ ಸಾಕಾಗೈತೆ ನೀನು ನಿಜವಾಗ್ಲೂ. ಅವ್ವ ನಂಗೆ ನಿಜವಾಗ್ಲೂ ಇಷ್ಟ ಇಲ್ಲ ಕಣವ. ಈ ಮನೇಲಿ ಹೆಂಗವ ಇರ್ಲಿ ನಾನು. ಬೇಡ ಬಾರವ ಹೋಗೋಣ. ಆಹಾ ಗನಂದಾರಿ ಕೆಲಸ ಮಾಡ್ಕೊಂಬಿಟ್ಟು ಮಾತಾಡೋದು ನೋಡವ ಮಳ್ಳಿ ಹಂಗೆ. ಹೋಗೋಣ ಬಾರವ ಅಂತೆ. ಇವತ್ತಾರು 3 ಆಗಲಿ 3 6 ಆಗಲಿ ಬಂದಿರೋ ಕೆಲಸ ಮುಗಿಸ್ಕೊಂಡು ಮದುವೆಗೆ ಒಪ್ಪಿಸಿ ನಿನ್ನ ಅವನಿಗೆ ಕಟ್ಟೆ ಹೋಗೋದು ಏನಾರ ಆಗಲಿ. ಯಾರಿದ್ದೀರಾ ಒಳಗೆ? ಯಾರಿದ್ದೀರಾ ಅಕ್ಕ? ಯಾರಕ್ಕ? ಯಾರು ಇಲ್ಲಾಕೆ ಬಂದಿದ್ದೀರಾ? ಏನು ಬೇಕಾಯ್ತಕ್ಕ? ಏನಿಲ್ಲ ಕನಕ, ಏನೋ ಹೊಸಿ ಮಾತಾಡ್ಬೇಕಾಗಿತ್ತು, ಅದಕ್ಕೆ ಬಂದು. ನಿಮ್ದೆಯಾ ಇದು ಮನೆ? ಹ್ಞೂ ಕನಕ ನಮ್ದೆಯ ಮನೆ. ಅಯ್ಯೋ ಯಾವಾಗ ಬಿದ್ದೋಯ್ತದೋ ಗೊತ್ತಿಲ್ಲ, ಏನೋ ಒಂದು ಧೈರ್ಯದಲ್ಲಿ ಇದ್ದೀವಪ್ಪ. ಏನು ಮಾಡೋಣ, ಹಾಳಾಗಿ ಬಡಿಸ್ತಾನ. ಅಯ್ಯವ್ವ ದೇವ್ರೇ, ಇವಳೇನಪ್ಪ ಹಿಂಗವಳೊಳ್ಳೆ ಕುರಿ ಕೈಯಲ್ಲಿದ್ದಂಗೆ. ಒಬ್ಬ ನಾನು ಎಂಥ ಕೆಲಸ ಮಾಡ್ಕೊಂಡು ಗ್ರಾಚಾರ ಕೆಟ್ಟು ನನ್ನ ಜನ್ಮಕ್ಕೆ ಬೆಂಕಿ ಹಾಕ. ನಾನೇ ಅನ್ಕತೀನಿ ನನ್ನ ಜನ್ಮಕ್ಕೆ ಬೆಂಕಿ ಹಾಕ ಅಂತ. ಅಕ್ಕ ಹೊಸಿ ನಿಮ್ಮ ಮಗ ಇದ್ರೆ ಕರಿಯಕ್ಕ, ಹೊಸಿ ಮಾತಾಡ್ಬೇಕು ಅಂತವ. ಕರೀರಿ ಇಲ್ಲಿ. ಯಾಕವ್ವ ಏನಾಯ್ತು? ಏನು ವಿಷಯ? ಅದು 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 ಹೇಳ್ತೀನಿ ಅಕ್ಕ, ಹೊಸಿ ಅವನ್ನೇ ಕರಿಯಕ್ಕ. ಅವನ ತಲೆ ಮಾತಾಡ್ತೀವಾಗ ನಿಮಗೆ ಗೊತ್ತಾಯ್ತದೆ. ಕರಿಯಕ್ಕ ಅವನು ಎಲ್ಲವನವ? ಅವನಿಲ್ಲ. ಏನು ಊರಿಗೆ ಹೋಗವನೇ? ಅಯ್ಯೋ ಯಾವತ್ತು ಬರ್ತಾನೆ ಅಂತ ಹೇಳಕ್ಕ ಹೋಗ್ಲಿ, ಅವತ್ತೇ ಬಂದು ಮಾತಾಡ್ತೀವಿ. ಇನ್ನೇನು ಮಾಡೋಣ ಆತಾಗೆ. ಬಂದು ಮಾತಾಡಕ್ಕೆ ಅವನು ಎಲ್ಲವನವ? ನೆನ್ನೆನೆಯ ಅವಸರವಾಗಿ ಬಂದು ಬಾಂಬೆಗೆ ಹೋಗ್ಬೇಕು ನಾನು ಅಂತ ಹೋದ್ನವ. ಅಯ್ಯೋ ಇನ್ನು ಯಾವಾಗ ಬರ್ತಾನೋ ಏನೋ ಗೊತ್ತಿಲ್ಲ. ಈ ಮನೆಯಲ್ಲಿ ನಾನು ನನ್ನ ಗಂಡ ವಯಸ್ಸಾಗಿರೋನು. ಅಯ್ಯೋ ಅದು ಹೇಳವನೇ, ಆದರೆ ತಿಂಗಳ ದುಡ್ಡು ಕಳಿಸ್ತೀನಿ, ಇಲ್ಲಾಂದ್ರೆ ನೀವೇ ಇಲ್ಲೇ ಕೂಲಿ ಪಾಲಿ ಮಾಡ್ಕೊಂಡು ತಿಂತಾಯಿರಿ, ನಾನು ಯಾವಾಗ ಬರ್ತೀನೋ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಹೇಳಿ ಹೋದ ಕಣವ. ನಿಲ್ಲೇ ಇಲ್ಲ ಕಣವ. ಅದು ಏನಾಯ್ತೋ ಏನು ಕತೆನೋ ಗೊತ್ತಿಲ್ಲ. ಅಯ್ಯೋ ಇದೇನಕ್ಕ ಹಿಂಗಂತ ಇದೆಯಾ? ಊರು ಬಿಟ್ಟು ಹೋದ್ನೇ? ಹ್ಞೂ ಕನಕ, ಅವನು ಹೆಂಗಿದ್ರು ಇನ್ನೊಂದು 4-5 ದಿನ ಬಿಟ್ಕೊಂಡು ಹೋಗಾನೇ ಇದ್ದ. ಮೊದಲೇ ಬಾಂಬೆಗೆ ಹೋಗ್ಬೇಕು ಅಂತ ಅವ್ನ ಫ್ರೆಂಡಿಗೆ ಹೇಳ್ಕೊಂಡು ಇಟ್ಕೊಂಡಿದ್ದ, ಕೆಲಸ ನೋಡು ಅಂತವ. ಏನೋ ಈಗ ಅವ್ನ ಫ್ರೆಂಡು ಯಾವುದೋ ಕೆಲಸ ಐತೆ ಬಾರ್ಲ ಬಿರಿನೇ ಅನ್ನಂತೆ. ಅದಕ್ಕೆ ಆತಾಗ ಇದ್ಕಿದ್ದಂಗೆ ಎಲ್ಲನೂ ತುಂಬ್ಕೊಂಡು ಬಟ್ಟೆ ಬರಿಯ ಒಂಟ ಕನಕ. ಇನ್ನು ಯಾವಾಗ ಬರ್ತಾನೋ ಏನೋ, 8 ವರ್ಷ ಆಯ್ತದ ನಾವು ಕಾಣೋದೇ. ಇನ್ನು ಯಾವಾಗ ಇಲ್ಲಿ ನನ್ನ ಮಗಳಿಗೆ ಹೇಳೋಗವನಿ, ಅವಾಗ ಬಂದು ಹೊಸಿ ನೋಡ್ಕೊ ಹೋಗಿ ಅಂತವ. ಆಟಯ್ಯ ಏನು ಮಾಡೋಣಕ್ಕ, ಮಕ್ಕಳು ಅಂತ ಮಾಡ್ಕೊತೀವಿ, ಏನು ನೋಡ್ಕೊತವೆ ಅನ್ನೋ ಗ್ಯಾರಂಟಿ ಇಲ್ಲ ಕಂಡ್ಬಿಡಕ್ಕ ಈಗ. ಅಯ್ಯೋ ನಿನ್ನ ನೋಡ್ಕೊಳ್ಳೋದ್ರ ಮನೆ ಹಾಳಾಗುವಾಗ ನನ್ನ ಮಗಳು ಜೀವನ ಏನು? ಅಯ್ಯಪ್ಪ ಎದೆ ಮೇಲೆ ಕಲ್ಲು ಚಪ್ಪಲಿನೇ ಎಳೆದು ಓಡೋಗ್ಬಿಟ್ಟವನಲ್ಲೋ ದೇವ್ರೆ. ಮನೆಗೆ ಹೋಗ್ಲೋ ಕಾಣಿ ಬ್ಯಾಡ್ವು, ಇಲ್ಲ ಇಲ್ಲೇ ಎಲ್ಲ ದಾರಿ ಬಾವಿಗಿವಿ ನೋಡ್ಕೊಬಿಡೋನು. ಏನು ಮಾಡೋಣ ಅನ್ನಿಸ್ತೈತೆ ತಾಗಿ. ಯಾಕಕ್ಕ ಏನಾರ ವಿಷಯ ಇತ್ತೆ ಹೇಳಿ, ಏನಾರ ಹೇಳೋದಿದ್ರೆ ಅವ್ನು ಯಾವಾಗಾರ ಪತ್ರ ಬರ್ದಾಗ ತಿಳಿಸಿ ಹೇಳ್ತೀನಂತೆ. ಇನ್ನೇನು ಮಾಡೋದು, ಇನ್ನೇನು ಅವ್ನು ಪತ್ರ ಬರಿಬೇಕು ಇಲ್ಲ ಬೋರ್ಬೇಕು. ಅವ್ನು ಸದ್ಯಕ್ಕಂತೂ ಬರೋಕ್ಕಲ್ಲ, ಪತ್ರ ಗಿತ್ರ ಬರ್ದಾಗ ಬೇಕಾರೆ ಹೇಳ್ತೀನಂತೆ ಹಿಂಗೆ ಅಂತ.
ನೀನು ಪತ್ರ ಬರ್ದಾಗ ತಿಳಿಸೋ ಹೊತ್ತಿಗೆ ನನ್ನ ಮಗಳಿಗೆ ಮಗುವೆ ಆಗೋಗಿರ್ತದೆ. ನೀನು ಪತ್ರ ಬರ್ದಾಗ ತಿಳಿಸೋ ಹೊತ್ತಿಗೆ ನನ್ನ ಮಗಳಿಗೆ ಮಗುವೆ ಆಗೋಗಿರ್ತದಂತ ಬಿಡು. ಏನು ಮಾಡೋದಪ್ಪ ಈಗ, ಎಂಥ ಪರಿಸ್ಥಿತಿ. ಏನಕ್ಕ ಏನಾರ ಅಂದ? ಇಲ್ಲ ಕನಕ, ಏನಿಲ್ಲ. ಇವಳಿಗೆ ವಿಷಯ ಹೇಳೋದು ಬೇಡ, ಸುಮ್ಮನೆ ನಾನೇ ಹಬ್ಬಿಸ್ದಂಗೆ ಆಯ್ತದೆ ಎಲ್ಲರಿಗೂ. ನೋಡೋಣ ಹೆಂಗಾಯ್ತದೆ ಮುಂದಕ್ಕೆ, ದೇವ್ರು ಇಟ್ಟಂಗಾಗಲಿ. ಇನ್ನೇನು ಮಾಡೋಕ್ಕಾಯ್ತದೆ, ಹೆತ್ತ ಮೇಲೆ ಇವೆಲ್ಲ ಅನುಭವಿಸ್ಬೇಕು ಅಂತ ಐತೇನು, ಇನ್ನೇನು ಮಾಡೋಣ. ಸರಿ ಬಿಡಕ್ಕ, ನಾವಿನ್ನ ಬರ್ತೀವಿ. ಹಿಂಗೆ ಏನೋ ಕೇಳಬೇಕಾಗಿತ್ತು ಆಟೆಯ, ಇಲ್ಲೇ ಏನಾರ ಬೇರೆಯವ್ರು ಕೇಳ್ಕೊತೀವಿ ಬಿಡು ಏನು ಅಂತ. ಸರಿ ಕನಕ, ನಾವು ಬರ್ತೀವಿ. ಓ ಸರಿ ಕನಕ, ಅದ್ಯಾಕ ಮಗ ಏನೋ ಬಿಟ್ಕೊಂಡು ನಿಂತೈತೆ, ಅದನ್ನ ಯಾಕೆ ಕರ್ಕೊಂಡ್ಬಂದಿದ್ದಕ್ಕ ಇಲ್ಲಿಗೆ? ಏನಿಲ್ಲ, ಇಲ್ಲೇ ಬತ್ತಿದ್ನಲ್ಲ, ಅವಳು ಬರೋಕ್ಕಲ್ಲ, ಇವ್ರು ದೂರ ಎಡ್ಕೊ ಬರೋಕ್ಕಲ್ಲ ಅಂದ್ಲು. ನಾನೇ ಬಾ ಅಂತ ಹೇಳ್ಕೊ ಬಂದಲ್ಲ, ಅದಕ್ಕೆ ಹಂಗೆ ಮಕ್ಕ ಎಲ್ಲ ಬಿಟ್ಕೊಂಡು ನಿಂತವಳು ಆಟೆಯ. ಸರಿ ಬಿಡಕ್ಕ, ಆಯ್ತು, ನಾವಿನ್ನು ಬರ್ತೀವಿ, ನಮ್ಮ ಬಸ್ಸಿ ಕೆಲಸ ಐತೆ ಕನಕ. ನಮಸ್ತೆ ಸ್ನೇಹಿತರೆ, ನಾನು ಈ ಕಥೆಯ ಮುಂದುವರೆದ ಭಾಗವನ್ನು ನಾಳಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನಿಮಗೆ ಇವತ್ತಿನ ಕಥೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ನೀವು ಹೆಚ್ಚು ಲೈಕ್ ಮಾಡಿದಷ್ಟು ನನಗೆ ಈ ಕಥೆನ ಇನ್ನೂ ಚೆನ್ನಾಗಿ ತಗೊಂಡೋಗುವಂಥ ಒಂದು ಪ್ರೋತ್ಸಾಹ ಸಿಗುತ್ತೆ. ದಯವಿಟ್ಟು ಸ್ನೇಹಿತರೆ ಹೆಲ್ಪ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಹಾಗೆ ನಾನು ಹಳ್ಳಿಯ ಸೊಗಡನ್ನ ಕಾಪಾಡ್ಕೋಬೇಕು ಅನ್ನೋ ಒಂದು ದೃಷ್ಟಿಯಿಂದ ಪ್ರತಿ ಎಪಿಸೋಡಲ್ಲೂ ಒಂದು ಒಗಟನ್ನು ಕೇಳೋಂಥ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಇವತ್ತಿನ ಒಗಟು ಏನಪ್ಪ ಅಂತಂದರೆ, ನೋಡಿದರೆ ಕಲ್ಲು, ನೀರು ಹಾಕಿದರೆ ಮಣ್ಣು. ಇದಕ್ಕೆ ಉತ್ತರ ನಿಮಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ನೀವು ಏನೇ ಒಂದು ನಮ್ಮ ಈ ಕಥೆಯ ಬಗ್ಗೆ ಅಭಿಪ್ರಾಯ ತಿಳಿಸೋದಿದ್ರು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ನೀವು ಕಮೆಂಟ್ ಮಾಡಿದಷ್ಟು ನಮಗೆ ಇನ್ನೂ ಖುಷಿಯಾಗುತ್ತೆ, ಸಂತೋಷ ಆಗುತ್ತೆ. ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ಸ್ನೇಹಿತರೆ.